ಈ ಪೆನ್ ಡ್ರೈವ್ ಕೇಸ್ದು ಒಂದು ಟ್ವಿಸ್ಟ್. 400 ಮಹಿಳೆಯರ ಮೇಲೆ ರೇಪ್ ಆಗಿದೆ ಅಂತ ಶಿವಮೊಗ್ಗ ರಾಯಚೂರು ರ್ಯಾಲಿನಲ್ಲಿ ರಾಹುಲ್ ಗಾಂಧಿ ಭಾಷಣದಲ್ಲಿ ಹೊಡೆದರು. ಈ ವಿಚಾರವಾಗಿ ಈಗ JDS DGPಗೆ ದೂರು ಕೊಟ್ಟಿದೆ. ರಾಹುಲ್ ಗಾಂಧಿ ಸುಳ್ಳು ಹೇಳಿದ್ದಾರೆ, ಅವ್ರ ಮೇಲೆ ಕ್ರಮ ತಗೊಳ್ಳಿ ಅಂತ. ತಗೊಳಪ್ಪ ಈಗ ಸರಿ. ಇನ್ನು ಈ ಪೆನ್ ಡ್ರೈವ್ ಏನಿದೆ ಅದರ ಬಗ್ಗೆ ಅಸಲಿ ಬಗ್ಗೆನೇ ಕುಮಾರಸ್ವಾಮಿ ಅನುಮಾನ. ಈ ಮಧ್ಯೆ 20ನೇ ತಾರೀಕೇನೋ ಅದೇನೋ ಸರ್ಕಾರ ಇದು ಪ್ರತಿಭಟನೆ ನಡೆಯುತ್ತೆ ಹಾಸನದಲ್ಲಿ ಅಂತ ಕುಮಾರಸ್ವಾಮಿ ಹೇಳ್ತಿದ್ದಾರೆ. ಅದು ಸರ್ಕಾರಿ ಪ್ರಾಯೋಜಿತ ಅಂತ ಹೇಳ್ತಿದ್ದಾರೆ. ಐ ಹ್ಯಾವ್ ನೋ ಐಡಿಯಾ. ಹೊಳೆನರಸೀಪುರಕ್ಕೆ ಹೋಗಿದ್ದ ರೇವಣ್ಣವ್ರಿಗೆ ಅಲ್ಲಿ ಟೆಂಪಲ್ ರನ್ ಎಲ್ಲ ಮಾಡ್ತಿದ್ದಾರೆ. 20 ದಿನ ಆಗಿತ್ತಂತೆ. ಅಲ್ಲಿ ಅವ್ರು ಮಾತಾಡಿ ನನಗೆ ಕೋರ್ಟು ದೇವ್ರ ಮೇಲೆ ನಂಬಿಕೆ ಇದೆ, ನಾನು ಯಾವುದು ಮಾತಾಡಲ್ಲಪ್ಪ ಅಂತಿದ್ದಾರೆ. ಆಗಿದೆ, ಸ್ವಲ್ಪ ಡ್ಯಾಮೇಜ್ ಆಗಿರೋದು ನಿಜ. ಡ್ಯಾಮೇಜ್ ಮಾಡಿದ್ದಾರೆ. ಡ್ಯಾಮೇಜ್ ಮಾಡಲಿಕ್ಕೆ ಈ ಪ್ರಕರಣವನ್ನ ಇಷ್ಟು ದೊಡ್ಡ ಮಟ್ಟಕ್ಕೆ ಇವತ್ತು ಬ್ರೋದಿ ಕರ್ಸ್ಕೊಂಡಿರ್ತಕ್ಕಂಥದ್ದು. ಡ್ಯಾಮೇಜ್ ಮಾಡಬೇಕು ಅಂತ ಕೆಲವು ಮುಖಗಳನ್ನು ಹಾಕಿ ಪೆನ್ ಡ್ರೈವ್ ನ ಸೃಷ್ಟಿ ಮಾಡಿದಿರಲ್ಲ, ಅದು ಫೇಕೋ ಇಲ್ಲ ರಿಯಲ್ ಅದು ಅನ್ನೋದು ಅದು ಬರಬೇಕಲ್ಲ ಹೊರಗೆ. ಚುನಾವಣೆ ನಡೆಸಲಿಕ್ಕೋಸ್ಕರವಾಗಿ ಸರ್ಕ್ಯುಲೇಟ್ ಮಾಡಿದ್ರಲ್ಲ, ಅವರದೇ ಫೋಟೋ ಇಲ್ಲ ಆ ಫೋಟೋಗಳು ಹಾಕ್ಬಿಟ್ಟು ಅವ್ರನ್ನ ಬೀದಿಗೆ ತಂದಿದಿರೋ, ಇದೆಲ್ಲ ತನಿಖೆ ಆಗ್ಬೇಕೋ ಬೇಡವೋ? ಯಾರ್ಯಾರಿದ್ದಾರೆ ಎಲ್ಲರನ್ನೂ ಒಳಪಡಿಸಿ. ಯಾರ ಕಾರ್ತಿಕ್ ಇವ್ರ ಮನೇಲಿ ಕೆಲಸ ಇದ್ದಾನಲ್ವ, ರೇವಣ್ಣ ಅವ್ರ ಮನೆಯಲ್ಲಿ, ಅವನು ಮೂಲ ಇದರಲ್ಲಿ. 8 ಜನ ಅವನಿಗೆ ಪೊಲೀಸ್ ಪ್ರೊಟೆಕ್ಷನ್ ಅಲ್ಲಿ ಇದ್ದಾರೆ. ನಾನು ನ್ಯಾಯಾಂಗದಲ್ಲಿರುವಾಗ ನನಗೆ ನ್ಯಾಯಾಂಗದ ಬಗ್ಗೆ ಗೌರವ ಇದೆ. ನ್ಯಾಯಾಂಗದಲ್ಲಿರುವಾಗ ಆ ವಿಷಯ ನಾನು ಮಾತಾಡೋಕ್ಕೆ ಪ್ರಸ್ತಾವನೆ ಮಾಡೋಕ್ಕೆ ತಯಾರಿಲ್ಲ. ನನಗೆ ದೇವ್ರ ಮೇಲೆ ನಂಬಿಕೆ ಇದೆ, ನ್ಯಾಯಾಂಗ ದೇವ್ರ ಮೇಲೆ ನಂಬಿಕೆ ಇದೆ. ಅದ್ರ ಬಗ್ಗೆ ಯಾರು ನೀವು ದಯಮಾಡಿ ಕ್ವಶನ್ ಕೇಳಬೇಡಿ ಅಂತ. ಯಾರು ಅಂತ ನಮ್ಮ ಕಾರ್ಯಕರ್ತರು ಆತಂಕ ಪಡ ದುರ್ಗಿಡಬೇಕಾಗಿಲ್ಲ. ಕೋರ್ಟಲ್ಲಿ ಕೇಸಿದ್ದ ನಾನೆಲ್ಲ ಮಾಡೋಕ್ಕಾಗಿದೆ. ಅವರು ಕುಮಾರಸ್ವಾಮಿ ಪ್ರತಿನಿತ್ಯ ಟೀಕೆ ಟಿಪ್ಪಣಿಗಳು ಮಾಡ್ತಾ ಇದ್ದಾರೆ. ಅವರೊಂದು ರೀತಿಯಲ್ಲಿ ಅವರೇ ಇದೇನೋ ಹಿಂಗೆ ಮಾಡಬೇಕು ಹಂಗೆ ಮಾಡಬೇಕು ಅಂತ ಹೇಳ್ದಂಗೆ ಕಾಣಿಸುತ್ತೆ. ಡಿಪ್ಲೊಮ್ಯಾಟಿಕ್ ಪಾಸ್ಪೋರ್ಟ್ ಅನ್ನ ನೀವು ಕ್ಯಾನ್ಸಲ್ ಮಾಡಬೇಕು ಅಂತೇಳಿ ಕೇಂದ್ರ ಸರ್ಕಾರ ಮಾಡಬೇಕಾಗತ್ತೆ. ಬಟ್ ಮಾಡೋಕ್ಕೊಂದು ಪ್ರಾಸೆಸ್ ಇರುತ್ತೆ, ಮಾಡುತ್ತೆ. 2 ದಿನ ಹಿಂಗಾಗ್ಬೋದು, 4 ದಿನ ಹಂಗಾಗ್ಬೋದು ಅಷ್ಟೇ. ಇನ್ನು ಕುಮಾರಸ್ವಾಮಿ ಹೇಳ್ತಿರೋ ಪ್ರಕಾರ ಡ್ಯಾಮೇಜ್ ಮಾಡೋಕ್ಕೆ ಅಂತಾನೆ ಮಾಡಿದ್ದಾರೆ ಅಂತ. ಯಾವ್ದನ್ನ? ಈ ಪ್ರಕರಣ ಪೆನ್ ಡ್ರೈವ್ ಕೇಸ್. ಆಲ್ ರೈಟ್, ಇಟ್ಸ್ ಓಕೆ. ನಿಮ್ಮ ಪೊಲಿಟಿಕಲ್ ಫೈಟ್ ಏನಾದರೂ ಇರಲಿ. ಆರೋಪ ಬಂದಿರುವ ಈ ಪ್ರಕರಣದಲ್ಲಿ ನನ್ನ ಪ್ರಕಾರ ಇದು ಹಾಗಾದ್ರೆ ಹೊರಕ್ಕೆ ಬರಬಾರ್ದಾಗಿತ್ತೇನು? ಬಂದಿದ್ದ ರೀತಿ ಪ್ರಶ್ನಾರ್ಹ. ಎಕ್ಸಾಕ್ಟ್ಲಿ. ಬಂದಿರುವ ರೀತಿ ಮತ್ತು ಬಂದಿರುವುದು ಸರಿಯೇ ಪ್ರಶ್ನೆ ಕೇಳಿಬೇಕಾದ್ರೆ ನಂದು ಅಬ್ಜೆಕ್ಷನ್ ಅಲ್ಲ. ಹಾಗಾದ್ರೆ ಅದು ಹೊರಕ್ಕೆ ಬರಬಾರ್ದಿತ್ತ ಡ್ಯಾಮೇಜ್ ಮಾಡೋದು ಅಂತಂದ್ರೆ ಅರ್ಥ? ವೈ? ಯಾಕೆ ನಂಗೆ ಅರ್ಥನೇ ಆಗ್ತಿಲ್ಲ ಅದು. ಈಗ ರಾಹುಲ್ ಗಾಂಧಿ 400 ಮಹಿಳೆಯರ ಮೇಲೆ ಕೇಸ್, ನನಗೆ ನೋ ಐಡಿಯಾ ಎಲ್ಲಿಂದ ರಾಹುಲ್ ಗಾಂಧಿಗೆ ಆ ಮಾಹಿತಿ ಬಂತು ಅಂತ. ನಂಬರ್ಸ್ ಯಾರು ಕೊಟ್ಟಿರ್ಬೇಕಲ್ಲ ಅವ್ರ ಮಾಹಿತಿನ. ಯಾರು ಕೊಡ್ತಾರೆ ಗೊತ್ತಿಲ್ಲ. ನೋಬಡಿ ನೋಸ್, ಬಟ್ ಈ ಸೆಡ್ ಇಟ್. ಹೌದಾ ಅಲ್ವಾ? ವಿ ಹ್ಯಾವ್ ನೋ ಐಡಿಯಾ. ನಾವು ಈಸ್ ಟು ಆನ್ಸರ್ ಅದನ್ನು. ಆದರೆ ನಾನು ಅದಕ್ಕೆ ಹೇಳಿದ್ದಾಗ ಪೆನ್ ಡ್ರೈವ್ ಪ್ರಕರಣದಲ್ಲಿ SIT ನಡೆಸ್ತಾ ಇರೋ ರೀತಿ ಹೈಲಿ ಅಬ್ಜೆಕ್ಷನಬಲ್ ಆಗ್ತಾ ಇದೆ. ಮೂಲ ಕೇಸನ್ನು ಬಿಟ್ಟು ಸೈಡ್ ಸ್ಟೋರಿಗಳನ್ನೆಲ್ಲ ಈ ಮರ ತರಿಯೋ ಥರ ತರ್ಕೊಂಡು ಓಡಾಡ್ತಿದ್ದೀರಿ ಅಂತ. ಇನ್ನೊಂದು ಕಡೆ ನೋಟಿಸ್ ಇಶ್ಯೂ ಮಾಡಿ ಯಾವುದೋ ಸುದ್ದಿ ಎಲ್ಲಿಂದ ಬಂತು ಅಂತ ಕೇಳ್ತೀರಿ. ಪಬ್ಲಿಕ್ ಮೀಟಿಂಗಲ್ಲಿ 400 ಮಹಿಳೆಯರ ಮೇಲೆ ಅತ್ಯಾಚಾರ ಆಗಿದೆ ಅಂತಂದ್ರೆ ಎಲ್ಲಿಂದ ಬಂತು ಈ ಮಾಹಿತಿ ಅಂತ ನೀವು ಅವ್ರನ್ನ ಕೇಳಲ್ಲ. ಕೇಳಬೇಕಾದ ವಿಷಯದಲ್ಲಿ ಕೇಳಲ್ಲ. ಮೂಲ FIR ಅಲ್ಲಿ ಏನಾಯಿತು, ಆರೋಪಿ ಅವನು ತಪ್ಪು ಮಾಡಿದಾರೋ ಬಿಟ್ಟಿದಾರೋ ಅದು ಪ್ರಶ್ನೆ ಬೇರೆ. ಏನು ಮಾಡಿದ್ದೀರಿ ಮಾಡಲ್ಲ, ಓಡಾಡ್ಕೊಂಡಿರ್ತಾರೆ ಅವರು. ಅವ್ರದ್ದು ಬೇಲ್ ರಿಜೆಕ್ಟ್ ಆಗತ್ತೆ. ಯು ಡೋಂಟ್ ಈವನ್ ಸರ್ಚ್. ಯಾಕೆ ಅದ್ರಲ್ಲಿ ಬಂಧನ ಬೇಡ ಅನಿಸ್ತಾ ಇದೆಯಾ? ನಂಗೆ ಗೊತ್ತಿಲ್ಲ, ನೋ ಐಡಿಯಾ. ಈಗ ಅಸಲಿ ನಕಲಿ ಲೆವೆಲ್ಗೆ ತಂದಿಟ್ಟಿದ್ದಾರೆ ಈಗ ಇದನ್ನ ಕೇಸನ್ನೀಗ. ಐ ಆಮ್ ನಾಟ್ ಸರ್ಪ್ರೈಸ್ಡ್ ಎಟ್ ಆಲ್. ಯಾಕಂದ್ರೆ ಈ ಪ್ರಕರಣದಲ್ಲಿ ಆ ವ್ಯಕ್ತಿಯ, ಆ ಘನಂದಾರಿ ವ್ಯಕ್ತಿಯ ಫೋಟೋ ಇಲ್ಲ ಅಂತ ನನ್ನ ಕೊಲೀಗ್ಸ್ ಹೇಳ್ತಿದ್ದಾರೆ. ಇದ್ರೂ ಅದನ್ನು ಪ್ರೂವ್ ಮಾಡೋ ರೀತಿ ಇದ್ದಂಗಿಲ್ಲ ಅದರಲ್ಲಿ ಅಂತ ನನ್ನ ಸಹೋದ್ಯೋಗಿಗಳು ಹೇಳ್ತಿದ್ದಾರೆ. ಗೊತ್ತಿಲ್ಲ ಹಂಗಾರೆ ನಾಳೆ ಮೂಲ ಈ ಪೆನ್ ಡ್ರೈವಲ್ಲಿರೋ ಮೂಲ ದೃಶ್ಯಾವಳಿಗಳು ಯಾವುದು ಅನ್ನೋದು ನಮ್ಗೆ ಇಲ್ಲಿವರೆಗೂ ಗೊತ್ತಿಲ್ಲ. ವಿ ಹ್ಯಾವ್ ನೋ ಐಡಿಯಾ ಎಲ್ಲಿಂದ ಬಂತು. ಆ ಕಾರ್ತಿಕ್ ಅನ್ನೋನು ಕೊಟ್ಟನೋ, ಹಾಸನ್ SP ತಂದು ಕೊಟ್ಟರೋ, ಅಥವಾ ದಾರಿಲಿ ಬಿದ್ದಿದ್ದು ಪೆನ್ ಡ್ರೈವ್ನೇ ನೀವು ಇಟ್ಕೊಂಡು ಅದನ್ನೇ ಆಧಾರದಲ್ಲಿ ತನಿಖೆ ಮಾಡ್ತಿದ್ದೀರೋ? ವಿ ಹ್ಯಾವ್ ನೋ ಐಡಿಯಾ. ನೀವು ನಮ್ಗೆ ಹೇಳಬೇಕಾಗೂ ಇಲ್ಲ ಆ ತನಿಖೆ ವ್ಯಾಪ್ತಿನ, ಒಪ್ಕೋತೀನಿ. ಬಟ್ ಸಮ್ವೇರ್ ಯು ಹ್ಯಾವ್ ಟು ಪ್ರೂವ್ ಫ್ರಮ್ ವೇರ್ ಒರಿಜಿನಲಿ ಇಟ್ ಗಾಟ್ ಟ್ರಾನ್ಸ್ಫರ್ಡ್ ಅಂತ ಬರಬೇಕಲ್ಲ ಅದು. ನಾಳೆ ಅದಾಗಲಿಲ್ಲ ಅಂದರೆ ಬರಲೇಬೇಕು. ಇನ್ನೊಂದು ಕಡೆ ಯಾರದ್ದೋ ಫೋನಲ್ಲಿ ಯಾರೋ ಮಾತಾಡಿದ್ದಕ್ಕೆ ಕ್ರಮ ತಗೊಳಕ್ಕೆ ಹೋಗ್ತೀರಿ.
ಇನ್ಯಾರು ಯಾರಿಗೋ ಮಾತಾಡಿದ್ರ ಕಡೆಗೆ ಉಸಿರು ಎತ್ತಲ್ಲ. ಯು ಥಿಂಕ್ ಎವ್ರಿಬಡಿ ಹಸ್ ಕ್ಲೋಸ್ಡ್ ದೇರ್ ಐಸ್ ಅಂದ್ಕೊಂಡಿದ್ದೀರೋ ಹೆಂಗೆ ನೀವು? ಹಂಗೆ ಅರ್ಥ ಆಗ್ತಿಲ್ಲ. ಮೂಲ ಕೇಸಿನ ಬೇಕಾಗಿದ್ದಂತಹ ವ್ಯಕ್ತಿ ಮಜವಾಗಿ ಪಾರಿನಲ್ಲಿ ಕೂತಿದ್ದಾನೆ. ಇಲ್ಲಿ ನೊಣ ಸತ್ತಿದೆ ಅಂತ ಗಲಾಟೆ ನಡೀತಾ ಇದೆ. ಆನೆ ಸತ್ ಬಿದ್ದುಬಿಟ್ಟಿದೆ, ಅದ್ರ ಬಗ್ಗೆ ಯಾರಿಗೂ ಚಿಂತೆ ಇಲ್ಲ. ಆಲ್ ರೈಟ್, SIT ಕ್ಯಾನ್ ಡೂ ಇಟ್, ಯು ಕ್ಯಾನ್ ಡೂ ವಾಟ್ ಯು ವಾಂಟ್. ಬಟ್ ಈ ಎಲ್ಲ ಅಂಶಗಳಿಗೆ ನಾನೇನು ಹೇಳ್ತಾ ಇದ್ದೀನಿ, ಇಟ್ ಕುಡ್ ಪ್ರೊವೈಡ್ ಎ ಸ್ಪೇಸ್ ನಾಳೆ ಕೋರ್ಟಲ್ಲಿ ಇದು ನಿಷ್ಪಕ್ಷಪಾತವಾಗಿ ಇಲ್ಲ ಈ ಪ್ರಕರಣದ ತನಿಖೆ ಅಂತ. ಒನ್ ಸೈಡೆಡ್ ಅಲ್ಲಿ ಹೋಗ್ತಾ ಇದೆ ಇದು ಅಂತ ಬಂದರೂ ಬರಬಹುದು ಕೆಲ ನಡವಳಿಕೆ. ಎಸ್. ಫೋನ್ ಟ್ಯಾಪಿಂಗ್ ಆರೋಪ ವಿಚಾರದಲ್ಲಿ ರಾಜಕೀಯ ಮುಂದುವರೆದಿದೆ. ನಮ್ಮ ಫೋನ್ಗಳನ್ನು ಸರ್ಕಾರ ಟ್ಯಾಪ್ ಮಾಡ್ತಿರೋದು ಸತ್ಯ, ಇದು ನನಗೆ ಖಚಿತ ಮಾಹಿತಿ ಇದೆ ಅಂತ ಕುಮಾರಸ್ವಾಮಿ ಅವರು ಹೇಳಿದ್ದಾರೆ. ಡಿಸಿಎಂ ಕಂಡ್ರೆ ನನಗ್ಯಾಕೆ ಅಸೂಯೆ ಅಂತಲೂ ಪ್ರಶ್ನೆ ಮಾಡಿದ್ದಾರೆ. HDK ಆರೋಪಕ್ಕೆ ಬಿಜೆಪಿಯೂ ದನಿಗೂಡಿಸಿದೆ. ಕುಮಾರಸ್ವಾಮಿ ಆರೋಪಕ್ಕೆ ಡಿಸಿಎಂ DK ಶಿವಕುಮಾರ್ ವ್ಯಂಗ್ಯವಾಡಿದ್ದಾರೆ. ಸಿಎಂ ಕೂಡ ನಾವಂತಹ ಕೆಲಸ ಮಾಡಲ್ಲ ಅಂತ ಹೇಳಿದ್ದಾರೆ. ಇವತ್ತು ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಪ್ರತಿದಿನ ಏನು ನೀವುಗಳು ಮೀಟಿಂಗ್ ಮಾಡಿದ್ದೀರಿ, ಯಾವ ಅಧಿಕಾರಿಗಳನ್ನ ಕರೆಸಿ ಏನೇನು ಡೈರೆಕ್ಷನ್ ಕೊಡ್ತೀರಿ, ಪ್ರತಿಯೊಂದು ಮಾಹಿತಿ ನಮಗೂ ದೊರಕ್ತದೆ ಏನೇ ನಡೀತದೆ ಅಂತೇಳಿ. ಕೆಲವು ನಮ್ಮ ಅಭಿಮಾನಿಗಳು ಇದ್ದಾರೆ, ನಮಗೂ ಕೂಡ ಮಾಹಿತಿ ಕೊಡೋರು ಅವರೇ ನಿಮ್ಮ ಅಕ್ಕಪಕ್ಕದಲ್ಲೇ. ಫೋನ್ ಟ್ಯಾಪಿಂಗ್ದು ಒಳಗೊಂಡಂತೇನೆ. ನನಗೆ ಅನುಮಾನ ಅಲ್ಲ, ಇದು ಅನುಮಾನ ಅಲ್ಲ. ಹೊಟ್ಟೆ ಕಿಚ್ಚು, ಹಸು. ಒಬ್ಬರು ಮಾಜಿ ಮುಖ್ಯಮಂತ್ರಿಗಳು ಈ ರೀತಿ ಸಾರ್ವಜನಿಕವಾಗಿ ಆರೋಪ ಮಾಡಿದ್ದಾರೆ ಅಂತ ಹೇಳಿದ್ರೆ ಅಲ್ಲಗಳಿಯಕ್ಕಾಗಲ್ಲ, ಇದು ಗಂಭೀರವಾಗಿ ತೆಗೆದುಕೊಳ್ಬೇಕು. ಈ ಬಗ್ಗೆನೂ ನಾನು ಮಾನ್ಯ ನಮ್ಮ ರಾಜಕೀಯ ಜೀವನದಲ್ಲಿ ಈಗ ಚೀಫ್ ಮಿನಿಸ್ಟರ್ ಇರ್ಬೋದು, ಹಿಂದೆ ಚೀಫ್ ಮಿನಿಸ್ಟರ್ ಇರ್ಬೋದು, ಯಾವತ್ತೂ ಕೂಡ ಫೋನ್ ಟ್ಯಾಪ್ ಮಾಡ್ತಕ್ಕಂಥ ನೀಚ್ ಕೆಲಸವನ್ನು ಭಾಳ ಸಂತೋಷ. ಅವ್ರು ಯಾರು ಮಾಹಿತಿ ಕೊಟ್ಟಿದ್ದಾರೆ ಅಂತೇಳಿ ಒಂದು ಅಫಿಡವಿಟ್ ಫೈಲ್ ಮಾಡೋಕ್ಕೆ ಹೇಳಿ. ನೋಡಿ, ಹೋಮ್ ಮಿನಿಸ್ಟ್ರು ರೈಟಿಂಗಲ್ಲಿ ಬರೆದು ಕೊಡೋಕ್ಕೆ ಹೇಳಿ. ಹೋಮ್ ಮಿನಿಸ್ಟರ್ ಹೇಳಿದ್ದಾರೆ, ಇದು ಅವ್ರ ಕಾಲದಲ್ಲೆಲ್ಲ ಮಾಡಿದ್ರಲ್ಲ. ನಿಲ್ಲೋ ಕತೆ ಅಲ್ಲ ಸರ್, ಇದು ಟ್ಯಾಪಿಂಗ್ ವಿಷಯದಲ್ಲಿ ಯಾವ ಕ್ಲಾರಿಟಿನೂ ಸಿಕ್ಕಿಲ್ಲ. ಕುಮಾರಸ್ವಾಮಿ ಅವರ ಇನ್ಫಾರ್ಮೆಂಟ್ಗಳ ನೆಟ್ವರ್ಕು, ಗುಪ್ತ ದಳದ ನೆಟ್ವರ್ಕು CM DCM ಪಕ್ಕದಲ್ಲಿ ಇರಬಹುದು. ನಂಗೆ ಗೊತ್ತಿಲ್ಲ. ನಿಮ್ಮ ರಾಜಕಾರಣದಲ್ಲಿ ಯಾರ್ಯಾರು ಎಲ್ಲೆಲ್ಲಿ ಫ್ರೆಂಡ್ ಇಟ್ಕೊಂಡಿರ್ತೀರೋ ನನಗೆ ಗೊತ್ತಿಲ್ಲ. ಬಟ್ ಇಫ್ ಯು ಹ್ಯಾವ್ ಎ ಸ್ಪೆಸಿಫಿಕ್, ಬಿಕಾಸ್ ಯು ಸೇ ಅದು ಶಂಕೆ ಅಲ್ಲ, ನನಗೆ ಗೊತ್ತಿದೆ ಗ್ಯಾರಂಟಿ ಅಂತ, ದೆನ್ ಇಟ್ ಈಸ್ ಯುವರ್ ಡ್ಯೂಟಿ ಟು ಇನ್ಫಾರ್ಮ್ ದಿ ಅಥಾರಿಟಿ ಯಾರನ್ನ. ಅದು ದೂರಿನ ರೂಪದಲ್ಲೋ ಮಾಹಿತಿಯ ರೂಪದಲ್ಲೋ. ಮಾಧ್ಯಮಗಳ ಮುಂದೆ ಹೇಳಿಬಿಟ್ಟ ತಕ್ಷಣ ಅದು ಪರಮ ಸತ್ಯ ಅಂತ ತಗೊಳಕ್ ಬರಲ್ಲ. ಅದು ಅವ್ರಿಗೂ ಅರಿವಿರಬೇಕು, ಅದನ್ನು ಪ್ರೂವ್ ಮಾಡೋದಕ್ಕೆ ಬೇಕಾದ ಅವ್ರಿಗೂ ಅರಿವಿರಬೇಕು. CT ರವಿ ಫಾರ್ಮರ್ CM ಹೇಳಿದ ತಕ್ಷಣ ಅದನ್ನ ಅಲ್ಗಳಿಯಕ್ಕಾಗಲ್ಲ. ಯಾಕೆ? ವೈ? ನಾಳೆ ಹಾಗೆ ಒಬ್ಬ ಫಾರ್ಮರ್ PM ಅಥವಾ ಸೆಂಟ್ರಲ್ ಮಿನಿಸ್ಟ್ರೋ ಕೇಂದ್ರ ಸರ್ಕಾರದ ಮೇಲೆ ಫೋನ್ ಟ್ಯಾಪ್ ಮಾಡ್ತಾ ಇದ್ದೀನಿ ಅಲ್ಲಗೆಳೆಯಕ್ಕೆ ಆಗಲ್ಲ ಅಂತ ಅನ್ಬೋದಾ? ಅವ್ರು ಹೇಳಿದಾನಂದ್ರೆ ದಟ್ಸ್ ಓಕೆನಾ? ವಾಟ್ ಸಾರ್ಟ್ ಆಫ್ ಎ ಸ್ಟೇಟ್ಮೆಂಟ್ ಈಸ್ ಬೈ ದಿಸ್ ಬಿಜೆಪಿ ಲೀಡರು? ನಾಲ್ಕನೇದು, ದೂರು ಕೊಡದೆ ನನ್ನ ಆರೋಪವೇ ಸತ್ಯ ಅಂತ ವಾದ ಮಾಡ್ತಾರೆ. ಯಾಕಿದನ್ನು ಹೇಳ್ತಾ ಇದ್ದೀನಿ ಅಂದರೆ, ಎ ಟಿಪಿಕಲ್ ಸೇಮ್ ಅಲಿಗೇಷನ್ ಇವ್ರ ಸರ್ಕಾರ ಇದ್ದಾಗಲೂ ಯಾರೋ ಮಾಡಿದ್ರಲ್ಲ. ಹಾಂ ಸರ್, ಬಂತು. ಯಾರೋ ಮಾಡಿದ್ರಲ್ಲ ಅವತ್ತು. ಹೌದು. ಅವತ್ತು ಯಾವ ನಿರ್ಧಾರಕ್ಕೆ ಬಂದ್ರಿ ಎಲ್ಲರೂ? ಇಲ್ಲ, ಅದು ಸುಳ್ಳು, ನಡೆದಿಲ್ಲ. ನಿಮ್ಮ ಆಸೆ ಏನಿತ್ತಾಗ ಆ ಮಾತುಗಳನ್ನು ಆಡಿದಾಗ ರಾಜ್ಯ ಅದನ್ನು ಒಪ್ಪಿಕೊಳ್ಳಬೇಕು. ಹೌದಲ್ಲ? ಹೇಳ್ತಿದ್ದಾರೆ ಅಂದ್ರೆ ಒಪ್ಕೋಬೇಕು. ಡಸ್ ನಾಟ್ ದ ಸೇಮ್ ರೂಲ್ ಅಪ್ಲೈ ನಾವು? ಇಲ್ಲ, ಅದು ಅಪ್ಲೈ ಆಗಬಾರ್ದು ಇದ್ರೆ ದೂರು ಕೊಡಬೇಕು, ಪ್ರೂವ್ ಮಾಡಬೇಕು. ಅವತ್ತು ಯಾಕೆ ಯಾರು ಕೊಡ್ಲಿಲ್ಲ ಅಂದ್ರೆ ನಮ್ಮ ಹತ್ರ ಇರಲಿಲ್ಲ ಯಾವುದೂ. ಅಂದ್ರೆ ನಮ್ಮ ಹತ್ರ ಅಂದ್ರೆ ಯಾರು ಆರೋಪಕ್ಕೆ ಯಾರ್ದಾಗಿದೆ ಟ್ಯಾಪ್ ಅನ್ಕೋತಾ ಇದ್ರು, ಅವ್ರ ಹತ್ರ ಯಾರ ಹತ್ರ ಏನು ಇರಲಿಲ್ಲ, ಸುಮ್ಮನೆ ಇದ್ರು. ಈಗ ಅವ್ರ ಹತ್ರ ಖಚಿತ ಮಾಹಿತಿ. ಈಗ ಕುಮಾರಸ್ವಾಮಿ ಖಚಿತವಾಗಿ ನನಗೆ ಗ್ಯಾರಂಟಿ ಗೊತ್ತಿದ್ರೆ ದೆನ್ ಯು ಶುಡ್ ಫೈಲ್. ಆರ್ ನೀವು ಅವತ್ತೇನು ನಿಲುವು ತಗೊಂಡ್ರೆ ಅದೇ ನಿಲುವು ಇವತ್ತು ಆಗುತ್ತೆ. ಯು ಕಾಂಟ್ ಎಕ್ಸ್ಪೆಕ್ಟ್ ಟೂ ಡಿಫ್ರೆಂಟ್ ಥಿಂಗ್ಸ್. ಹೌದು, ಒಂದೇ ಕೇಸ್. ರಾಜ್ಯದಲ್ಲಿ ಚುನಾವಣೆ ಮುಗಿದ ಕೂಡಲೇ KPCC ಅಧ್ಯಕ್ಷರು ಬದಲಾಗಬಹುದು ಅಂತ ಒಂದು ಸುದ್ದಿ. ನಾನು ಎಷ್ಟು ದಿನ ಇರ್ತೀನೋ ಏನೋ ಗೊತ್ತಿಲ್ಲ ಅಂತ ಅವ್ರು ಏನೇನೋ ಹೇಳಿದ್ದಕ್ಕೆ. ಸರಿ, ಯಾರೋ ಒಬ್ಬರು ನಾನಿಲ್ಲಪ್ಪ ಅದರಲ್ಲೆಲ್ಲ ಅಂತ ಯಾರೋ ಸತೀಶ್ ಜಾರಕಿಹೊಳಿ, ಇನ್ನೂ ಚರ್ಚೆನೇ ನಡೆದಿಲ್ಲಪ್ಪ ಅವೆಲ್ಲ ಹೈಕಮಾಂಡ್ ಮಟ್ಟದಲ್ಲಿ ಆಗತ್ತೆ ಅಂತ ಇನ್ನೊಬ್ಬರು ಹೋಮ್ ಮಿನಿಸ್ಟ್ರು, ಹೀಗೆ ಎಲ್ಲ ಮಾಡಿದ್ದಾರೆ. ಅವ್ರವ್ರು ತೋಚ್ದಾಗ ಮಾತಾಡಿದ್ದಾರೆ. ಆಗ್ಬೋದು, ಆಗದೇನೂ ಇರ್ಬೋದು, ನಮಗೇನು ಗೊತ್ತು.
ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಮಧ್ಯೆ ಒಪ್ಪಂದ ಇದೆ ಅಂತ ನಮ್ಗೆ ಆರಂಭದಲ್ಲಿ ಹೇಳಿದ್ರು. ಆಮೇಲೆ ಯಾವನ್ ಹೇಳಿದವು ನಿಮ್ಗೆ ಒಪ್ಪಂದ ಅಂತ ಇನ್ನು ಹೇಳಿದ್ರು. ಈಗ ಒಪ್ಪಂದ ಇದೆಯೋ ಇಲ್ವೋ, ಅಗ್ರಿಮೆಂಟ್ ರಿಜಿಸ್ಟರ್ ಆಯಿತೋ, ಅನ್ರಿಜಿಸ್ಟರ್ಡ್ ಅಗ್ರಿಮೆಂಟೋ, ಕ್ಯಾನ್ಸಲ್ ಆಗುತ್ತೋ, ಕಂಟಿನ್ಯೂ ಆಗುತ್ತೋ, ಲೀಸ್ ಅಗ್ರಿಮೆಂಟ್ ಎಕ್ಸ್ಟೆಂಡ್ ಆಗುತ್ತೋ ಇಲ್ವೋ, ನಮ್ಗೇನು ಗೊತ್ತರಪ್ಪ, ಆಗೋವರೆಗೂ ಗೊತ್ತಾಗಲ್ಲ, ನಮಗೆ ಗೊತ್ತಾಗಲ್ಲ. ಹ್ಮ್. ಎಸ್, ನಾನೀಗ 4 ವರ್ಷ ನಾನು ಎಷ್ಟು ದಿನ ಇಲ್ಲಿ ಇರ್ತೀನೋ ಇದಲ್ವೋ ಮುಖ್ಯ ಅಲ್ಲ. ಓಕೆ, ನಮ್ಮ ಮುಖ್ಯ ಮುಂಚಿತವಾಗಿ ಒಂದು ಸರಿಯಾದ ರೀತಿಯಲ್ಲಿ ಒಂದು ಬುನಾದಿಯನ್ನ ಹಾಕೊಟ್ಟು ಆ ರೀತಿಯಲ್ಲಿ ನಾವಿಲ್ಲೇ ಅಲ್ಲ ಪಕ್ಷ ಲೋಕಸಭಾ ಚುನಾವಣೆ ಆಗಿದೆ, ಪಕ್ಷದಲ್ಲಿ ಬದಲಾವಣೆಯ ಕೂಗು ಏನಾರು ಇದೆಯಾ ಸರ್? ಯಾಕಂದ್ರೆ ಅಧ್ಯಕ್ಷರು ಬದಲಾಗ್ತಾರೆ ಅನ್ನೋಂಥ ಚರ್ಚೆ. ಅದೇನು ಚರ್ಚೆ ಏನು ಆಗ್ತಾ ಇಲ್ಲ, ಅದು ಹೈಕಮಾಂಡಿಗೆ ಬಿಟ್ಟಿರುವಂಥದ್ದು. ಅವರು ಅದನ್ನು ಕಮಾಂಡ್ಗೆ ಬಿಟ್ಟಿದ್ದು ಎಲ್ಲನೂ ಹೈಕಮಾಂಡ್ಗೆ ಎಲ್ಲ ಬಿಟ್ಟಿದ್ದು ಹೈಕಮಾಂಡ್ಗೆ ಬಿಟ್ಟಿದ್ದು ಮತ್ತು ಎಲ್ಲನೂ ನಮ್ಮ ಡಾಕ್ಟರ್ಗೆ ಕಾನೂನು ಪ್ರಕಾರವೇ ನಡೆಯುತ್ತೆ. ಡಾಕ್ಟ್ರೇ 10 ನಿಮಿಷ ಟೈಮ್ ಕೊಡಿ, ಆ ಕೇಸಲ್ಲೂ ಯಾವ್ಯಾವ ಕಾನೂನು ಪ್ರಕಾರ ಅಲ್ಲ ಅಂತ ಹೇಳ್ತೀನಿ ಬೇಕಾದ್ರೆ ನಾನು ನಿಮಗೆ. ಎಸ್, ಒಂದು ವಿರಾಮ ತಗೊಂಡು ವಾಪಸ್ ಬರ್ತೀವಿ.